ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ ಅಷ್ಟೇ. सर्विस करता हूँ और मेरा फर्स्ट टाइम है ट्रैकिंग का. ट्रैवल तो बहुत किया लेकिन ट्रैकिंग फर्स्ट. कैसा लग रहा है आपको? एक्साइटेड. तो मैं सुजन पैसे से तो छोटा मोटा बिजनेस करता हूँ पर ट्रैकिंग में एकदम नया हूँ. ट्रैवलिंग भी नया नहीं बोल सकते हैं. 2-1 किया है लेकिन उतना ज़्यादा एक्सपीरियंस. मेरा नाम सौमिक है. मैं एक फार्मासिस्ट हूँ. मेरा फैमिली बिजनेस है मेडिसिन शॉप का. एंड ट्रैवलिंग बहुत किया, अभी ट्रैक फर्स्ट टाइम कल ही होगा हमारा और ज़्यादा कुछ नहीं. बहुत एक्साइटेड, बहुत. बेसिकली फ्रॉम गुजरात. स्टडी नहीं किया है, ट्रैवलिंग भी नहीं किया है, सब कुछ फर्स्ट टाइम. फुल एक्साइटेड है. और हितेश गुजरात और जामनगर हम सब साथ ही हैं. ट्रैवलिंग थोड़ा बहुत किया है, ट्रैकिंग में फर्स्ट टाइम ही. लोकल है कि इधर हिमालय में क्या कुछ ट्रैवलिंग? नहीं, इधर कुछ नहीं है. फर्स्ट टाइम. मेरा नाम पार्थ है, गुजरात से हूँ और ट्रैवलिंग किया है लेकिन ट्रैकिंग फर्स्ट टाइम है. एक्साइटेड है बहुत. चिंतन परमार फ्रॉम जामनगर गुजरात. चिंतन परमार जामनगर से हूँ, गुजरात में. फर्स्ट टाइम ही है मेरा भी. ट्रैकिंग का भी कोई नहीं है. ट्रैवलिंग किया है थोड़ा बहुत. ट्रैकिंग का फर्स्ट टाइम. हिमालय में सॉरी, पहाड़ों में क्या? नहीं पहाड़ों में. नहीं पहाड़ों. चलिए सर, मैं संजीव रावत, मैं यहाँ का लोकल ही हूँ और मैंने तो क्या बहुत से करे हैं ऐसे, पर मैं भी एक ही हूँ. बाकी थोड़ा सा मैं आपको बता देता हूँ कि क्या क्या होने वाला आपका, किस तरह से आपने चलना है, किस तरह से आपका प्रोग्राम रहेगा. अभी क्योंकि एक एक पॉइंट बहुत इम्पोर्टेंट है. और छोटी सी गलती कर दी आपने तो आपके ट्रेन पटरी से बाहर. ठीक है, तो ऐसे में क्या होता है, इसमें ज़्यादा डिस्टेंस कवर होता है, थकान कम होती है. ठीक है, थकान कम होगी तो आप रिलैक्स कम करेंगे, आपकी बॉडी बराबर चलती रहेगी. साथ में आपको थोड़ा सा 20 मिनट चले, 5 मिनट बैठे, 1 मिनट आराम से रिलैक्स होकर अपनी बॉडी को रिलैक्स कर देना. ठीक है, रिलैक्स होने के बाद 2 ढक्कन पानी दीजिएगा, ज़्यादा नहीं, 2 ढक्कन. ಸೊ ಇದು ನೋಡಿ ರೂಮು. ಆ ಕಡೆ ಅಲ್ಲಿರೋದು ವಾಶ್ರೂಮು, ಅಲ್ಲೋಗಿ ಗೀಜರ್ ಇದೆ ಪುಣ್ಯಕ್ಕೆ. ಬಟ್ ಇಲ್ಲೆಲ್ಲೂ ಫ್ಯಾನ್ ಇಲ್ಲ. -2-3 ಇರುತ್ತೆ. ಇಲ್ಲಿ ಏನಕ್ಕೆ ಬೇಕು ಫ್ಯಾನು? ನೋಡೋಣ ಇನ್ನು ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ಆದರೆ ಇನ್ನೊಂದಿಬ್ಬರನ್ನ ಹಾಕ್ತೀನಿ ಇಲ್ಲ ಅಂತ ಹೇಳಿದ್ದಾರೆ. ಅವ್ರೇನೋ ಬರ್ತಾಯಿದ್ದಾರೆ ಅಂತ ಆನ್ ದ ವೇ. ಸೊ ಅವ್ರು ಬಂದಮೇಲೆ ನೋಡೋಣ. ದಿಸ್ ಈಸ್ ಹೌ ದ ವ್ಯೂ ಲುಕ್ಸ್. ಗುಡ್ ಮಾರ್ನಿಂಗ್ ಟು ಡೇ 4. ಡೇ 3. ಓಕೆ, ಡೇ 3 ಅಂತ ಹೇಳ್ಬೋದು. ವ್ಯೂ ನೋಡಿ, ಮಾರ್ನಿಂಗ್ ವ್ಯೂ ಆಗಿದೆ. ಫುಲ್ ಪೀಸ್ ಇದೆಯಲ್ಲ. ಈಗ ಪೀಸ್ ಮಾಡೋಕ್ಕೆ ಗೇರ್ ಸೊಣಕ್ಕೆ ಹೋಗ್ತಾಯಿದ್ದೀನಿ. ಅದು ಹೆವಿ ಕಾಸ್ಟ್ಲಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಚೀಪ್ ಇದ್ದಾವೆ. ಈಗ ಹೆಡ್ ಟಾರ್ಚ್ 200, ಆಮೇಲೆ ಶೂಸ್ ಬಂದ್ಬಿಟ್ಟು 150. ಅದು ನಾರ್ಮಲ್ ಶೂಸು, ಲೈಕ್ ಸ್ವಲ್ಪ ವಾಟರ್ ಪ್ರೂಫ್ ಇರುತ್ತೆ ಅಷ್ಟೇ. ಸ್ವಲ್ಪ ಫುಲ್ ಐಸಲ್ಲಿ ಹೋದರೆ ವಾಟರ್ ಪ್ರೂಫ್ ಹೋಗ್ಬಿಡುತ್ತೆ. ಅದು ಒಂದು 200. ಆಮೇಲೆ ನಾರ್ಮಲ್ ಸ್ವಲ್ಪ ಫುಲ್ ವಾಟರ್ ಪ್ರೂಫ್ ಪ್ಲಾಸ್ಟಿಕ್ಕಿಂದ ಆ ಥರದ್ದು ಏನಾದರೂ ಬೇಕು ಅಂದರೆ 500-600 ಹಂಗೆ ಆಗುತ್ತೆ ಅಂತೆ. ಆಮೇಲೆ ಜಾಕೆಟ್ ಬಂದುಬಿಟ್ಟು 500. ಮೇಲ್ಗಡೆ ಥರ್ಮಲ್ ಜಾಕೆಟು, ಒಳಗಡೆ ಥರ್ಮಲ್ಸ್ ಮತ್ತು ರಾತ್ರಿ ಹಾಕೊಳ್ಳೋದು ಮತ್ತು ಸಪ್ರೇಟ್ ಅಂತೆ. ಮತ್ತು ಕಾಲಿಗೆ ಹಾಕೊಳ್ಳೋಕ್ಕೆ ಒಂದು ಥರ್ಮಲ್ಸ್ ಬೇಕು ರಾತ್ರಿ ಮಲಗಬೇಕಾದ್ರೆ. ಸೊ ಅದೆಲ್ಲ ಹೇಳಿದೆ. ಅವೆಲ್ಲ ತೊಗೊಂಬರೋಕ್ಕೆ ಈಗ ರೆಂಟಿಗೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಎಷ್ಟಾಗುತ್ತೋ ಗೊತ್ತಿಲ್ಲ.
ಶಾಪಿಂಗಿಗೆ ಹೋಗಬೇಕು. ಬಿಕಾಸ್ ಇದು ವೈಲ್ಡ್ ಲೈಫ್ ಅಂತ ಹೇಳ್ತಾರೆ. ಒಬ್ಬರು ಕುಂತು ಬಿಡ್ತಾ ಇಲ್ಲ. ರಾತ್ರಿನ ಕೇಳ್ದೆ ಹೋಗ್ತೀನಿ ಅಂದರೆ ಇಲ್ಲ ಬೇಡ ಅಂದರು. ಅದಕ್ಕೆ ಈಗ ನೋಡಬೇಕು ಹೋಗಿ. ಪರ್ಚೇಸ್ ಅಂತೂ ಎಲ್ಲ ಆಯಿತು. ಆ್ಯಂಡ್ ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಜಾಕೆಟ್ ಒಳ್ಳೆ ನಮ್ಮದ್ರಲ್ಲಿ 2-3 ಸೇರ್ಸ್ ಹೆಂಗಿದೆ ಹಂಗಿದೆ. 450 ರೆಂಟು. ಶೂಸ್ ಒಂದು 450. ಅದಾದ್ಮೇಲೆ ಒಳಗಡೆ ಒಂದು ಪ್ಯಾಂಟ್ ಥರ್ಮಲ್ ಒಳಗಡೆ ಹಾಕೊಂಡು ಒಂದು ಥರ್ಮಲ್ ಇಟ್ಕೊಂಡಿದ್ದೀನಿ. ಎಲ್ಲ ಸೇರಿ ಒಂದು 950 ಅನ್ನೋ ಹಂಗೆ ಆಯ್ತು. ಎಲ್ಲ ಡಿಸ್ಕೌಂಟ್ ಎಲ್ಲ ಹೋಗಿ ಟೋಟಲ್ ಎಂಟರ್ ಟ್ರಕ್ಗೆ. ಸೊ ಇದೊಂದು ಸ್ವಲ್ಪ ಮಾರ್ಕೆಟ್ ಹೋಗ್ಬೇಕಂತ ಕೇಳ್ತಿದ್ದೀನಿ. ಹೋಗೋಣ ಅಂತಂದರೆ ಮಾರ್ಕೆಟ್ಗೆ ಹೋಗಿ ಎಲ್ಲ ಏನು ತೊಗೊಂಡಿದೆ ತೊಗೊಂಡು ಬರೋದಷ್ಟೇ. ಸೊ ಮಾರ್ನಿಂಗ್ ಟಿಫನ್ ರೆಡಿ ಆಗ್ತಾಯಿದೆ. ಟೈಮ್ ಬಂದ್ಬಿಟ್ಟು 9:45. ತಿಂದ್ಬಿಟ್ಟು ಹೊರಡೋದು. ಸೊ ನೋಡಿ ಅದಕ್ಕಿನೇ ಸ್ಟವ್ ಉರಿತಾ ಇದೆ, ಹಂಗೆ ಆಗ್ತಾಯಿದ್ದಾರೆ. ಅಷ್ಟು ಬಿಸಿ ಇರಲೇಬೇಕು, ಇಲ್ಲಾಂದರೆ ತಣ್ಣಗಾಗ್ಬಿಡುತ್ತೆ. ಕ್ಯೂ भैया रखो. जी भैया, ऑल द बेस्ट. थैंक यू. बहुत अच्छा हुआ आपसे मिलके. ड्रोन अच्छे से उड़ाना. ठीक है. ಇಲ್ಲಿಗೆ ನಮ್ಮ ಪಯಣ ಆರಂಭ. ಬೋಲೋ ಜುಬಾ ಕೇಸರಿ. ಸೊ ನಾವು 8 ಜನ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣ್ತಿದ್ದೆಲ್ಲ ಅದೇ ಹತ್ಬೇಕಾಗಿರೋದು ಅನ್ಕೋತಿದ್ದೀನಿ, ಗೊತ್ತಿಲ್ಲ ನನಗೂ. ಸೊ ಇದ್ರದ್ದು ಆಲ್ಟಿಟ್ಯೂಡ್ ಬಂದ್ಬಿಟ್ಟು 6450 ಸ್ಯಾಂಕ್ರಿದು. ನೋಡಿ ಇವರು ಯಾರೇನು ಅದು ಆ ಕಡೆ ಹೊಡಿಸ್ತದಾರೆ, ಈ ಕಡೆ ಬರ್ತೈತೆ, ಈ ಕಡೆ ಹೊಡಿಸ್ತದ ಆ ಕಡೆ ಬರ್ತೈತೆ. ಆ ಕಡೆ ನೋಡಿಸ್ತಾರೆ ಹಿಂಗೆ ಹತ್ತಕ್ಕೆ ಹತ್ತದೇ ಬೇಡ ಅಂತ ಹೇಳ್ತೈತೆ ಅದು. ಸೇಮ್ ನಮ್ಮ ಫ್ರೆಂಡ್ ಪುನೀತ್ ಇದನ್ನು ನೋಡಿ ಹಂಗೆ ಕಾಮ್ಚೋರ್, ಕೆಲಸ ಮಾಡೋಕ್ಕೆ ಲೇಜಿ. ನೋಡಿ ಕಾಲು ಜಾರುತ್ತೆ ಗುರು. ಗುರು ಎಲ್ಲಿಂದ ಕರ್ಕೊಂಡು ಹೋಗ್ತೀವಿ ಗುರು, ಎಲ್ಲ ರಂಗ್ ಹೋದ್ರು ಇವ್ನಿಂಗ್ ಕರ್ಕೊಂಡು ಹೋಗ್ತಾನೆ. ಗುರು 10 ಜನ ಆಗಿಲ್ಲ, ಎಲ್ಲ ಸುಸ್ತಾಗುತ್ತೆ. ಗುರು ಇದೊಂದು ಕಲ್ಲು ಗುಡ್ಡು ನೋಡಿ, ಇದು ಐಸಲ್ಲ ಬ್ಲ್ಯಾಕ್ ಐಸ್ ಥರ ಬಿಟ್ಟಿದೆ. ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಅಷ್ಟೇ, ಆಗಲೇ ದಮ್ಮೆ ಇರ್ತೈತೆ. ಅದಕ್ಕೆ ಗುರು ಜಿಮ್ ಬಿಡಬೇಡ ಅಂತ ಹೇಳಿದ್ದು.
নাক দিয়ে জল বেরোচ্ছে পরে কি লাগে ಆಗ್ತಾಯಿಲ್ಲ ಗುರು, ಅದು ಕೋಟ್ ಹಾಕೊಂಡು ಬಂದೆ, ಆಗ್ತಾ ಇಲ್ಲ, ಭಾಳ ಬ್ಯಾಗಲ್ಲಿ ಮಡ್ಚಿಕ್ಬಿಟ್ಟೆ. ಸೊ ಇನ್ಮೇಲಿಂದ ಫುಲ್ ಫಾರೆಸ್ಟ್, ಅದಕ್ಕೆ ಫೋನ್ ಒಳಗೆ ಇಟ್ಕೊಂಡು ಸ್ವಲ್ಪ ಒಳ್ಳೆ ಲೊಕೇಶನ್ ಬಂದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋನ. ಅದು ಟೆಂಪರೇಚರ್ ಬಂದ್ಬಿಟ್ಟು 2-3 ಇದೆ, ಅದರಲ್ಲಿ ಹೆಂಗೆ ಬೇಯ್ತದೆ ನೋಡಿ. ವೆಯ್ಟ್ ಬ್ಯಾಗು ಭಾಳ ಆಯಿತು ಆ್ಯಂಡ್ ಒಂದೇ ಸಲ ಫಸ್ಟ್ ಟೈಮ್ ಎಲ್ಲ ಕ್ಲೈಮ್ ಮಾಡ್ತಾ ಇರೋದು. ಫುಲ್ ಬೇಯ್ತಾ ಇದ್ದೀನಿ ಆ್ಯಂಡ್ ಆ್ಯಸ್ ವೆಲ್ ಆಸ್ ಉಸಿರಾಡೋಕೆ ಆಗ್ತಾ ಇಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಂಗಿದೆ. ಇನ್ನು ಅರ್ಧ ಕಿಲೋಮೀಟ್ರ್ ಬಂದು ಅವಾಗಿಂದ ಇನ್ನೊಂದು 5 ಕಿಲೋಮೀಟ್ರ್ ಹೋಗಬೇಕು. ಹೀಗೆ ಹಿಂಗೆ ಅವಾಗ ಹೆಂಗೋ ಅಬ್ಬಾ, ಚಲೋ ಹೋಗೋಣ. ಈಗ ಫಸ್ಟ್ ರೆಸ್ಟ್ ಪಾಯಿಂಟ್ ಆಯಿತು, ಒಂದು 5 ನಿಮಿಷ ಕೂತ್ಕೊಂಡು ಒಂದು 2 ಸಿಪ್ ನೀರು ಕುಡಿದು ಹೋಗ್ತಾಯಿದ್ದೀನಿ. ಒಂದು ಸ್ವಲ್ಪ ರಿಫ್ರೆಶ್ ಆಯ್ತು ನೋಡಿ, ಅಲ್ಲಿ ಬೆವರೆಲ್ಲ ಕಮ್ಮಿ ಆಯಿತು. ಜಸ್ಟ್ 5 ಮಿನಿಟ್ಸ್ ಕುತ್ಕೊಂಡ್ಬಿಟ್ರೆ ಸಾಕು, ಸ್ವಲ್ಪ ರಿಫ್ರೆಶ್ ಆಗಿಬಿಡುತ್ತೆ. ಬಟ್ ನಿಜ ತುಂಬ ಎಕ್ಸಾಸ್ಟೆಡ್ ಆಗಿಬಿಡುತ್ತೆ ಒಂದೇ ಸಲ ಹತ್ಕೋತ ಹೋಗ್ತಾಯಿದ್ರೆ ಮಾತ್ರ. ನೋಡಿ ಒಂದೇ ಬರೀ ಹಿಂಗೆ ಇದೆ, ಸ್ವಲ್ಪನೂ ನಾರ್ಮಲಾಗಿ ಇದಿಲ್ಲ, ಫುಲ್ ಒಂದೇ ಸಲ 45 ಡಿಗ್ರಿ ಆ್ಯಂಗಲಲ್ಲಿ ಹತ್ಬೇಕಾದ್ರೆ ತುಂಬ ಎಕ್ಸಾಸ್ಟೆಡ್ ಆಗ್ತಾರೆ ನಮಗೆ. ಚಲೋ ಹಿಂಗೆ ವ್ಲಾಗ್ ಮಾಡೋಕ್ಕಂತೂ ವ್ಲಾಗ್ ಮಾಡೋಕ್ಕಂತೂ ಆಗ್ತಾಯಿಲ್ಲ. ಸೊ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಸೊ ಇದು ಚಾಕ ಡಾಬಾ. ಹೆವಿ ಸುಸ್ತಾಗಿದೆ ಗುರು. ಹಾಗೆ ಫಸ್ಟ್ ಟೈಮ್ ಹತ್ತಾ ಇರೋದು, ಹೆವಿ ಸುಸ್ತಾಗ್ತಾಯಿದೆ. ಸೊ ಹೇಳಿದ್ನಲ್ಲ 45 ಡಿಗ್ರಿ ಸ್ಟೀಪ್ ಇರುತ್ತೆ ಅಂತ ಹೇಳ್ಬಿಟ್ಟು, ಆಗ್ತದೆ 45 ಡಿಗ್ರೀಸ್ ಇರುತ್ತೆ. ಅದಕ್ಕಾಗಿ ತುಂಬ ಸುಸ್ತಾಗ್ತಾ ಇರೋದು ಎಲ್ಲರಿಗೆ.